ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೂಟ್ಯೂಬರ್ಸ್ಗೆ ಒಂದು ಸೆಟ್ಟಿಂಗ್ಸ್ನ ತಿಳಿಸ್ಕೊಡ್ತೀನಿ. ಇದು ರೀಸೆಂಟಾಗಿ ಬಂದಿರೋ ಸೆಟ್ಟಿಂಗ್ಸ್ ಇದೆ. ಭಾಳಷ್ಟು ಹೊಸ ಯೂಟ್ಯೂಬರ್ಸ್ ಆಗಲಿ ಹಳೆ ಯೂಟ್ಯೂಬರ್ಸ್ಗೆ ಇದು ಜಾಸ್ತಿ ಗೊತ್ತಿರಲ್ಲ. ಇದರಲ್ಲಿ ಏನು ಸೆಟ್ಟಿಂಗ್ ಮಾಡ್ಕೋಬೇಕು ಮತ್ತು ಮಾಡದೇ ಇದ್ದರೆ ಏನಾಗುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು YT ಸ್ಟುಡಿಯೋನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಚಾನಲ್ ಇದೆ. ನಾನು ರೀಸೆಂಟಾಗಿ ಈ ಒಂದು ಸೆಟ್ಟಿಂಗ್ನ ನೋಡಿದ್ದೀನಿ. ಭಾಳಷ್ಟು ದಿನದಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಇಲ್ಲಿ ನೋಡ್ತಿದ್ರೆ ನಾನೀಗ ಭಾಳ ದಿನದಿಂದ ನಾನು ಯೂಸ್ ಮಾಡಿಲ್ಲ, ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಈ ಒಂದು ಸೆಟ್ಟಿಂಗ್ ರೀಸೆಂಟಾಗಿ ಬಂದಿದೆ, ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ನಾನು ಒಂದು ವೀಡಿಯೋನ ಕ್ಲಿಕ್ ಮಾಡ್ತೀನಿ. ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಈ ಒಂದು ಸೆಟ್ಟಿಂಗ್ಸ್ ಬರುತ್ತೆ, ಆದರೆ ಮೊದಲು ಬರ್ತಾ ಇರಲಿಲ್ಲ. ಈ ಸೆಟ್ಟಿಂಗ್ ಏನು ಮಾಡಬೇಕು ಅಂತೇಳಿ ಯಾರಿಗೂ ಗೊತ್ತಿರಲ್ಲ, ಅದಕ್ಕಾಗಿ ತಿಳಿಸ್ತಾ ಇದ್ದೀನಿ. ಈಗ ಎಡಿಟನ್ನ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಮೊದಲೆಲ್ಲ ಇದೆಲ್ಲ ಇರ್ತಿತ್ತು, ಟೈಟಲ್, ಡಿಸ್ಕ್ರಿಪ್ಷನ್, ವಿಸಿಬಿಲಿಟಿ ಇದೆಲ್ಲ ಇರ್ತಿತ್ತು. ರೀಸೆಂಟಾಗಿ ಬಂದಿರೋದು ಏನು ಅಂತಂದರೆ ಇಲ್ಲಿದೆ ನೋಡಿ, ಅಲ್ಟರ್ಡ್ ಕಾಂಟೆಂಟ್ ಅಂತೇಳಿ. ಈ ಅಲ್ಟರ್ಡ್ ಕಾಂಟೆಂಟಲ್ಲಿ ಮೊದಲು ಇರಲಿಲ್ಲ, ಈಗ ಬಂದಿದೆ. ಇದರಲ್ಲಿ ಏನು ಸೆಟ್ಟಿಂಗ್ ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅದ್ರ ಬಗ್ಗೆ ಬರೆದಿದೆ. ಇದರಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ, ಇದನ್ನು ಎಸ್ನ ಕ್ಲಿಕ್ ಮಾಡಬೇಕಾ ಅಥವಾ ನೋ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾ ಅಂತೇಳಿ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಎಸ್ ಅಂತೇಳಿ ಯಾವಾಗ ಕ್ಲಿಕ್ ಮಾಡಬೇಕು ಅಂತಂದರೆ, ನೀವು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇರುತ್ತಲ್ಲ, ಅದರದ್ದು ಏನಾದರೂ ಯೂಸ್ ಮಾಡ್ಕೊಂಡಿದ್ರೆ ಅಲ್ಲಿ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ AI ಫೋಟೋ ಏನಾದರೂ ಯೂಸ್ ಮಾಡಿದರೆ, AI ವಿಡಿಯೋ ಕ್ಲಿಪ್ ಏನಾದರೂ ಯೂಸ್ ಮಾಡಿದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದರೂ ಯೂಸ್ ಮಾಡಿದರೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಅಥವಾ ಒಂದು ವೇಳೆ ನೀವು ಏನು ಯೂಸ್ ಮಾಡಿರಲಿಲ್ಲ, ನಿಮ್ಮ ಓನ್ ಕಂಟೆಂಟ್ ಇತ್ತು, AI ಕಂಟೆಂಟ್ ಏನು ಯೂಸ್ ಮಾಡಿರಲಿಲ್ಲ ಅಂತಂದರೆ ನೀವು ನೋ ಅಂತೇಳಿ ಕ್ಲಿಕ್ ಮಾಡ್ಬೋದು. ಆಲ್ಮೋಸ್ಟ್ ಯಾರು AI ಕಂಟೆಂಟ್ ಯೂಸ್ ಮಾಡಲ್ಲ, ಅವರು ನೋ ಅಂತೇಳಿ ಕ್ಲಿಕ್ ಮಾಡ್ಬೋದು. ನಂತರ ಆಗಲಿ ನಿಮ್ಮ ಓನ್ ಕಂಟೆಂಟ್ ಇತ್ತು, AI ಏನು ಯೂಸ್ ಮಾಡಿರಲಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇರುತ್ತಲ್ಲ, ಅದು ಏನು ಯೂಸ್ ಮಾಡಿರಲಿಲ್ಲ ಅಂತೇಳಿ ಅಂದರೆ ನೋ ಅಂತೇಳಿ ಕ್ಲಿಕ್ ಮಾಡಿ. ಒಂದು ವೇಳೆ ಯೂಸ್ ಮಾಡಿದರೆ ಎಸ್ ಅಂತೇಳಿ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ತಮ್ಮ ಓನ್ ಕಂಟೆಂಟ್ನೇ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಅವರು ನೋ ಅಂತೇಳಿ ಕ್ಲಿಕ್ ಮಾಡ್ಬೋದು. ಇಲ್ಲಿ ಸೆಟ್ಟಿಂಗ್ಸ್ನ ಈ ಥರ ನೋ ಅಂತೇಳಿ ಸೆಟ್ ಮಾಡಿಕೊಂಡು ಇಲ್ಲಿ ಸೇವ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಸೇವ್ ಅಂತೇಳಿ ಸೇವ್ ಮಾಡ್ಕೋಬೇಕು. ನೀವು ಒಂದು ವೇಳೆ ಇದರಲ್ಲಿ ಏನೂ ಮಾಡಲಿಲ್ಲ, ಇಲ್ಲಿ ನೋಡ್ತಾ ಇದ್ದರೆ ಎಸ್ನೂ ಕ್ಲಿಕ್ ಮಾಡಲಿಲ್ಲ, ನೋನು ಕ್ಲಿಕ್ ಮಾಡಲಿಲ್ಲ ಅಂತಂದರೆ ಹಾಗೆ ಸೇವ್ ಮಾಡಿರಿ, ಒಂದು ವೀಡಿಯೋ ಆಗಲಿ 2 ವೀಡಿಯೋ ಆಗಲಿ ಏನೂ ಆಗೋಲ್ಲ. ಜಾಸ್ತಿ ಹಂಗೆ ಅಪ್ಲೋಡ್ ಮಾಡ್ತಾ ಹೋದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಚಾನಲ್ ಟರ್ಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಯೂಟ್ಯೂಬ್ಗೆ ಗೊತ್ತಾಗಬೇಕು ಈ ವಿಡಿಯೋದಲ್ಲಿ AI ಕಂಟೆಂಟ್ ಏನಾದರೂ ಯೂಸ್ ಮಾಡಿದಾರಾ ಇಲ್ವ ಅಂತೇಳಿ ಅದಕ್ಕೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ನ ಅವರು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನೀವು ಈ ಥರ ಸೆಟ್ಟಿಂಗ್ ಮಾಡ್ಕೋಬೋದು. ಎಸ್ ಆದರೂ ಮಾಡ್ಕೋಬೋದು, ನೋ ಆದರೂ ಮಾಡ್ಕೋಬೋದು. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಫ್ರೆಂಡ್ಸ್, ನಿಮ್ಗೆ ಯಾವುದಾದ್ರೂ ಯೂಟ್ಯೂಬ್ ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಿಮಗೆ ಆ ಒಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.